ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಬ್ರೇನಿ ಫೋಟೋನ್. ಸೊ ನಾವು ಇವತ್ತು ಎಲ್ಲಿದ್ದೀವಿ ಅಂತಂದರೆ ಪಿರಮಿಡ್ ವ್ಯಾಲಿ. ತುಂಬ ಫೇಮಸ್ ಆದಂಥ ಒಂದು ಜಾಗ ಪಿರಮಿಡ್ ವ್ಯಾಲಿ. ಸೊ ಇದರ ಫಸ್ಟ್ ಟೈಮ್ ಅಲ್ಲ ಆ್ಯಕ್ಚುಲಿ ಬರ್ತಾ ಇರೋದು, ಇದು ಥರ್ಡ್ ಟೈಮ್. ಸೊ ನೀವು ಇನ್ ಕೇಸ್ ವಿಸಿಟ್ ಮಾಡಿದ್ರೆ ನಿಮಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿರುತ್ತೆ. ಈ ಪ್ಲೇಸ್ ಎಷ್ಟು ಕಾಮ್ ಆಗಿದೆ, ಇಲ್ಲಿ ನಾವು ಪದೇ ಪದೇ ಯಾಕೆ ವಿಸಿಟ್ ಮಾಡಬೇಕು ಅನಿಸುತ್ತೆ ಅಂತ ಹೇಳಿ. ಸೊ ಅದಕ್ಕೆ ನಾವು ಫಸ್ಟ್ ಟೈಮ್ ಬಂದಾಗ ಒಂದು 7 years ಬ್ಯಾಕ್ ಬಂದ್ವಿ. ಆಮೇಲೆ ನೆಕ್ಸ್ಟ್ ಒಂದು 3 years ಬ್ಯಾಕ್ ಕೂಡ ಸೆಕೆಂಡ್ ಟೈಮ್ ವಿಸಿಟ್ ಮಾಡಿದ್ವಿ, ಥರ್ಡ್ ಟೈಮ್ ವಿಸಿಟ್. ಸೊ ಯಾಕೆ ಅಂತಂದರೆ ಇಲ್ಲಿ ಬಂದಾಗ ಒಂಥರ ನಮ್ಮ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಆಮೇಲೆ ನಮ್ಮ ಊರಿಂದ ನಮ್ಮ ರಿಲೇಟಿವ್ಸ್ ಕೂಡ ಬಂದಿದ್ದರು. ಸೊ ಬೆಂಗಳೂರಿಗೆ ಬಂದಾಗ ನಾವು ಅಂದ್ಕೊಳ್ಳೋದು ಫಸ್ಟ್ ಪ್ಲೇಸ್ ತೋರಿಸ್ಬೇಕಿರೋದು ಈ ಪಿರಮಿಡ್ ವ್ಯಾಲಿಯನ್ನು. ಆಮೇಲೆ ಸಮನ್ವಿಗೂ ಕೂಡ ಅಷ್ಟೇ ಪಿರಮಿಡ್ ವ್ಯಾಲಿ ಅಂದರೆ ತುಂಬ ಇಷ್ಟ, ಕಾಮಾಗಿರುತ್ತೆ ಅಂಥೇಳಿ. ಸೊ ಒನ್ ಡೇನ ತುಂಬ ಕಾಮಾಗಿ ಟ್ರಾಫಿಕ್ ಯಾವುದೇ ಜಂಜಾಟ ಇಲ್ಲದೆ ಕಳಿಬೇಕು ಅಂಥೇಳಿ ಪಿರಮಿಡ್ ವ್ಯಾಲಿಗೆ ಬಂದಿದ್ದೀವಿ. ಪಿಂಕಿ ಅತ್ತೆ, ಆಮೇಲೆ ಅತ್ತೆ, ಆಮೇಲೆ ಅಮೃತ ಬಂದಿದ್ದಾರೆ. ತೋರಿಸ್ತೀನಿ, ಮನೆಯಲ್ಲಿದ್ದಾರೆ. ಪಿರಮಿಡ್ ವ್ಯಾಲಿಗೆ 1 day ವಿಸಿಟ್ ಕಂಪ್ಲೀಟ್ ಆಗಿ ಫ್ರೀ ಆಗಿದೆ. ಯಾವುದೇ ಶುಲ್ಕವನ್ನು ನಾವು ಕೊಡಬೇಕಾಗಿಲ್ಲ. ಪಾರ್ಕಿಂಗ್ಗೆ ಸಾಕಷ್ಟು ಸ್ಥಳಾವಕಾಶ ಇರೋದ್ರಿಂದ ವೆಹಿಕಲ್ಸ್ ಅನ್ನ ಆರಾಮಾಗಿ ಪಾರ್ಕ್ ಮಾಡಬಹುದು, ಅದು ಕೂಡ ಫ್ರೀ ಆಗಿ. ಸ್ಟಾರ್ಟಿಂಗ್ ಅಲ್ಲಿ ವೆಹಿಕಲ್ಸ್ ಅನ್ನ ಪಾರ್ಕ್ ಮಾಡಿ ಮೆಡಿಟೇಷನ್ ಹಾಲ್ ವರೆಗೂ ನಾವು ನಡ್ಕೊಂಡು ಹೋಗ್ಬೇಕಾಗತ್ತೆ. ಇಲ್ಲಿ ಬೇರೆ ಬೇರೆ ಪ್ರೋಗ್ರಾಮ್ಗಳಾಗತ್ತೆ. ಸೊ ನೀವು ಅಲ್ಲಿ ಸ್ಟೇ ಕೂಡ ಮಾಡ್ಬೋದು. ಎಷ್ಟು ದಿವಸ ಸ್ಟೇ ಮಾಡಬೇಕು, ಯಾವ್ಯಾವ ಪ್ರೋಗ್ರಾಮ್ ಇರುತ್ತೆ ಅಂತ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀನಿ. ವಿಡಿಯೋನ ತಪ್ಪದೆ ಕೊನೆವರೆಗೂ ವಾಚ್ ಮಾಡಿ. ಆ್ಯಕ್ಚುಲಿ ಪಿರಮಿಡ್ ವ್ಯಾಲಿಯ ಮೆಡಿಟೇಷನ್ ಹಾಲ್ ಏನಿದೆ ಅಲ್ಲಿ ಮಕ್ಕಳಿಗೆ ಅವಕಾಶ ಇಲ್ಲ. ಆದರೆ ಮಕ್ಕಳು ಹೊರಗಡೆ ವಿಶಾಲವಾದ ಜಾಗದಲ್ಲಿ ಆರಾಮಾಗಿ ಆಟ ಆಡ್ಬೋದು. ಈ ಪಿರಮಿಡ್ ವ್ಯಾಲಿ ಸಾಕಷ್ಟು ವಿಶೇಷತೆಗಳನ್ನು ಹೊಂದಿದೆ. ಕೆಲವೊಂದಿಷ್ಟು ಪ್ರೋಗ್ರಾಮ್ಸ್ಗಳಾಗತ್ತೆ ಅಂತ ಹೇಳಿದೆ. ಸೊ ಆ ಪ್ರೋಗ್ರಾಮ್ಸ್ಗಳು ರೆಗ್ಯುಲರ್ ಆಗಿರಲ್ಲ. ಸೊ ನೀವೇನಾದರೂ ಆ ಪ್ರೋಗ್ರಾಮ್ಸ್ಗಳ ಡೀಟೇಲ್ಸ್ ಬೇಕು ಅಂದರೆ ಅವ್ರ ವೆಬ್ಸೈಟನ್ನು ಚೆಕ್ ಮಾಡ್ಬೋದು, ಅಥವಾ ಪಿರಮಿಡ್ ವ್ಯಾಲಿಯ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ನೀವು ಪ್ರೋಗ್ರಾಮ್ಸ್ ಅಂದರೆ ಅಪ್ಕಮಿಂಗ್ ಪ್ರೋಗ್ರಾಮ್ಸ್ಗಳ ಡೀಟೇಲ್ಸನ್ನು ಪಡ್ಕೋಬೋದು. ಇಲ್ಲಿ ಇನ್ನೊಂದು ವಿಶೇಷತೆ ಇದೆ, ಏನಂತಂದರೆ ಇಲ್ಲಿ ನಿತ್ಯವೂ ಅನ್ನದಾನ ಆಗತ್ತೆ, ಅದು ಕೂಡ ಫ್ರೀ ಆಗಿ. ಇಲ್ಲಿ ನಡೆಯುವಂಥ ನಿತ್ಯ ಅನ್ನ ಸಂತರ್ಪಣೆಗೆ ಯಾವುದೇ ಶುಲ್ಕ ಇಲ್ಲ. ಆದರೆ ನೀವೇನಾದರೂ ಡೊನೇಟ್ ಮಾಡೋಕ್ಕೆ ವಿಶ್ ಮಾಡಿದ್ರೆ ಖಂಡಿತವಾಗಿ ಡೊನೇಟ್ ಮಾಡ್ಬೋದು. ನಿಮ್ಮ ಇಚ್ಛೆ ಅನುಸಾರ ನೀವು ಎಷ್ಟು ಡೊನೇಟ್ ಮಾಡಬೇಕು ಅಂತೀರೋ ಅಷ್ಟು ನೀವು ಡೊನೇಟನ್ನು ಮಾಡ್ಬೋದು. ಈ ಊಟದಲ್ಲೂ ಕೂಡ ಒಂದು ವಿಶೇಷತೆ ಇದೆ. ಏನಂದರೆ ಈ ಪಿರಮಿಡ್ ವ್ಯಾಲಿಯ ಕ್ಯಾಂಪಸ್ಸಲ್ಲೇ ಬೆಳೆದಿರ್ತಕ್ಕಂಥ ಆರ್ಗ್ಯಾನಿಕ್ ವೆಜಿಟೇಬಲ್ಸನ್ನೇ ಈ ಊಟದಲ್ಲಿ ಬಳಸ್ತಾರೆ. ಹಾಗಾಗಿ ನೀವೇನಾದರೂ ಪಿರಮಿಡ್ ವ್ಯಾಲಿಗೆ ಹೋದರೆ ಈ ಊಟನ ಮಿಸ್ ಮಾಡ್ಕೋಬೇಡಿ. ಇಲ್ಲಿ ಬರೀ ಅನ್ನದಾಸೋಹ ಮಾತ್ರ ಅಲ್ಲ, ಅದ್ರ ಪಕ್ಕದಲ್ಲಿ ಒಂದು ಕೆಫಿಟೇರಿಯಾ ಕೂಡ ಇದೆ. ಸೊ ನೀವು ಇಲ್ಲಿ ಸ್ನ್ಯಾಕ್ಸು, ಕೋಲ್ಡ್ ಡ್ರಿಂಕ್ಸು, ಆಮೇಲೆ ಟೀ, ಕಾಫಿ, ಐಸ್ ಕ್ರೀಮ್ಸ್ ಇವನ್ನೆಲ್ಲನೂ ತಗೋಬಹುದು. ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ಕೆಲವೊಂದಿಷ್ಟು ಸ್ಪಿರಿಚುವಲ್ ಮತ್ತು ಮೆಡಿಟೇಷನ್ ಪ್ರೋಗ್ರಾಮ್ಸನ್ನು ಕಂಡಕ್ಟ್ ಮಾಡ್ತಾರೆ. ಅದರಲ್ಲಿ ಒಂದು ಸ್ಟಿಲ್ನೆಸ್ ರಿಟ್ರೀಟ್ ಪ್ರೋಗ್ರಾಮ್ ಅಂತ. ಇದು 7 days ಪ್ರೋಗ್ರಾಮ್ ಆಗಿರುತ್ತೆ. ಈ ಒಂದು 7 days ಅವಧಿನಲ್ಲಿ ನಾವು ನಮ್ಮ ಮೊಬೈಲ್ ಅಥವಾ ಇನ್ಯಾವುದೇ ಡಿವೈಸನ್ನು ನಾವು ಯೂಸ್ ಮಾಡೋ ಹಾಗಿಲ್ಲ. ಇವನ್ ನಾವು ಬುಕ್ಸ್ ಕೂಡ ಯೂಸ್ ಮಾಡೋ ಹಾಗಿಲ್ಲ. ಸೊ ಕಂಪ್ಲೀಟ್ ಆಗಿ ಮನಸ್ಸು ಮತ್ತು ದೇಹ ಎರಡೂ ಕೂಡ ಧ್ಯಾನದಲ್ಲಿ ಮುಳುಗೋ ಥರ ಈ ಪ್ರೋಗ್ರಾಮ್ಸನ್ನು ಡಿಸೈನ್ ಮಾಡಿರ್ತಾರೆ. ಸೊ ಇಲ್ಲಿ ಪಂಚಭೂತಗಳಾದ ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಇವುಗಳ ಜೊತೆಗೆ ಯಾವ ರೀತಿ ಧ್ಯಾನವನ್ನು ಮಾಡಬೇಕು ಅಂತ ನಮಗೆ ಕಲ್ತ್ಕೊಡ್ತಾರೆ. ಮನಸ್ಸು ಹಾಗೂ ದೇಹ ಎರಡಕ್ಕೂ ಉಪಯೋಗ ಆಗುವಂಥ ಸತ್ಸಂಗಗಳನ್ನು ಈ ಒಂದು ಅವಧಿನಲ್ಲಿ ಅವರು ಕಂಡಕ್ಟ್ ಮಾಡ್ತಾರೆ. ನಿಮಗೇನಾದರೂ ಈ ಪ್ರೋಗ್ರಾಮ್ಸ್ಗೆ ಅಟೆಂಡ್ ಆಗೋ ಇಚ್ಛೆ ಇದ್ದರೆ ಅವರ ವೆಬ್ಸೈಟ್ಗೆ ವಿಸಿಟ್ ಮಾಡ್ಬೋದು, ಅಥವಾ ಅಲ್ಲಿರೋಂಥ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಲ್ ಮಾಡಿ ಅಪ್ಕಮಿಂಗ್ ಪ್ರೋಗ್ರಾಮ್ನ ಡೀಟೇಲನ್ನು ಪಡ್ಕೋಬೋದು.
ಇಲ್ಲಿ ಸಂಜೆ ಬೋಟಿಂಗ್ ಕೂಡ ಇರುತ್ತೆ. ಅಲ್ಲಿ ಚಿಕ್ಕದಾಗಿ ಒಂದು ಲೇಕ್ ಇದೆ, ಸ್ಮಾಲ್ ಲೇಕ್. ಸೊ ಇಲ್ಲಿ ಬೋಟಿಂಗ್ ಕೂಡ ಅವಕಾಶ ಇದೆ. ಈಗ ನೀವು ನೋಡ್ತಿರೋದೇ ಪಿರಮಿಡ್ ಶೇಪಲ್ಲಿರುವಂಥ ಧ್ಯಾನ ಮಂದಿರ. ಒಟ್ಟಿಗೆ 5,000 ಜನ ಕೂತ್ಕೊಂಡು ಧ್ಯಾನ ಮಾಡುವಂಥ ದೊಡ್ಡದಾದಂಥ ಹಾಲು. ಇಲ್ಲಿ ಪ್ರೋಗ್ರಾಮ್ಸ್ಗಳು ಕಂಟಿನ್ಯೂಸ್ ಆಗಿರಲ್ಲ. ಸೊ ಅದಕ್ಕಾಗಿ ಮುಂದೆ ಬರುವಂಥ ಪ್ರೋಗ್ರಾಮ್ಸ್ಗಳ ಡೀಟೇಲ್ಸನ್ನು ನಾವು ಅವರನ್ನೇ ಕಾಂಟ್ಯಾಕ್ಟ್ ಮಾಡಿ ಕೇಳಬೇಕಾಗತ್ತೆ. ಸೊ ಇಲ್ಲಿ ಒಂದು ದಿವಸದ ಪ್ರವೇಶ ಉಚಿತವಾಗಿರುತ್ತೆ, ಆದರೆ ಮಕ್ಕಳಿಗೆ ಅವಕಾಶ ಇರಲ್ಲ. ನಿಮ್ಮ ಮೊಬೈಲ್ ಅಥವಾ ಇನ್ಯಾವುದೇ ಡಿವೈಸ್ಗಳನ್ನು ನೀವು ಹೊರಗಡೆನೇ ಇಟ್ಟು ಧ್ಯಾನಕ್ಕೆ ಹೋಗಬೇಕಾಗತ್ತೆ. ಪಿರಮಿಡ್ ಅಂಡರಲ್ಲಿ ಡೀಪ್ ಮೆಡಿಟೇಷನನ್ನು ಮುಗಿಸ್ಕೊಂಡು ಬಂದ್ವಿ. ನಾವು ಆ್ಯಕ್ಚುಲಿ ಹೋಗಿದ್ದು ಟಾಪ್ ಸೆಂಟ್ರಲ್ಲಿ. ಅಲ್ಲಿ ಹೋಗ್ಬೇಕಂತಂದರೆ ಕಂಪಲ್ಸರಿ ನೀವು 30 ಮಿನಿಟ್ಸ್ ಮೆಡಿಟೇಷನ್ ಮಾಡೋಕ್ಕೆ ರೆಡಿ ಇದ್ದರೆ ಮಾತ್ರ ನೀವು ಟಾಪಲ್ಲಿ ಹೋಗಿ ಮಾಡ್ಬೋದು. ಇಲ್ಲ ಸಾಕು ನಮಗೆ ಒಂದು 5 to 10 ಮಿನಿಟ್ಸ್ ಮಾಡ್ತೀವಿ ಅಂತಂದರೆ ಕೆಳಗಡೆ ಹಾಲ್ನಲ್ಲೇ ಸಾಕಷ್ಟು ಸೀಟಿಂಗ್ ಅರೇಂಜ್ಮೆಂಟ್ ಇದೆ, ಅಲ್ಲಿ ಕೂತ್ಕೊಂಡು ಮೆಡಿಟೇಷನನ್ನು ಮಾಡ್ಕೋಬೋದು. ಮೆಡಿಟೇಷನನ್ನು ಮುಗಿಸ್ಕೊಂಡು ಹೊರಗಡೆ ಬಂದರೆ ಒಂದು ಸಖತ್ತಾಗಿರುವಂಥ ಗ್ಯಾಲರಿ ಅಂತಲೂ ಹೇಳ್ಬೋದು, ಅಥವಾ ನೀವು ಶಾಪಿಂಗ್ ಮಾಡೋಕ್ಕೂ ಆಪ್ಷನ್ ಇದೆ. ಸೊ ಇಲ್ಲಿ ಒಂದು ನಾವು ಗಮನಿಸಬೇಕಾದಂಥ ಅಂಶ ಏನಂತಂದರೆ ಎಲ್ಲನೂ ಸ್ಕಿನ್ ಫ್ರೆಂಡ್ಲಿ, ಆಮೇಲೆ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆದಂಥ ಟಾಯ್ಸ್ ಇರ್ಬೋದು, ಅಥವಾ ಗೃಹ ಬಳಕೆ ವಸ್ತುಗಳಿರ್ಬೋದು, ಅಥವಾ ನಮಗೆ ಮೆಡಿಟೇಷನ್ ಮಾಡೋಕ್ಕೆ ಹೆಲ್ಪ್ ಆಗೋವಂಥ ವಸ್ತುಗಳಿರ್ಬೋದು, ಅವೆಲ್ಲ ಅವೈಲೇಬಲ್ ಇದೆ. ಇಲ್ಲಿ ಮೇನಾಗಿ ನಾವು ಅಬ್ಸರ್ವ್ ಮಾಡಿರೋದು ಏನಂತಂದರೆ ರಾಕ್ ಸಾಲ್ಟ್ ಲ್ಯಾಂಪ್. ಸೊ ಇದೊಂದು ಪಾಸಿಟಿವ್ ವೈಬನ್ನು ಕೊಡುತ್ತೆ ಮನೇಲಿ. ನಾವು ಕೂಡ ಲಾಸ್ಟ್ ಟೈಮ್ ಬಂದಾಗ ಕ್ರಿಸ್ಟಲ್ ಲ್ಯಾಂಪನ್ನು ತೊಗೊಂಡಿದ್ವಿ. ಸೊ ನಿಮ್ಮಲ್ಲಿ ಏನಾದರೂ ಪಾಸಿಟಿವ್ ಎನರ್ಜಿನ ಡೆವಲಪ್ ಮಾಡಬೇಕು ಮನೇಲಿ ಅಂತಂದರೆ ಆ ಕ್ರಿಸ್ಟಲ್ ಲ್ಯಾಂಪನ್ನು ನೀವು ತೊಗೊಂಡು ಮನೆಯನ್ನು ಲೈಟಿಂಗಿಗೆ ಯೂಸ್ ಮಾಡ್ಕೋಬೋದು, ಅಥವಾ ಪಾಸಿಟಿವ್ ವೈಬ್ಸನ್ನು ಡೆವಲಪ್ ಮಾಡೋಕ್ಕೂ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಅಷ್ಟು ಅಲ್ಲದೆ ಚನ್ನಪಟ್ಟಣದ ಆಟಿಕೆಗಳು ಇಲ್ಲಿ ಸಾಕಷ್ಟು ಲಭ್ಯವಿದ್ದಾವೆ. ಸಿಕ್ಕಾಪಟ್ಟೆ ದುಡ್ಡು ಕೊಟ್ಟು ಮಕ್ಕಳಿಗೆ ಹಾನಿಯಾಗುವಂಥ ಐಟಮ್ಸನ್ನು ತಗೋ ಬದಲು ಇಲ್ಲಿ ಸ್ಕ್ರೀನ್ ಫ್ರೆಂಡ್ಲಿ ಆದಂಥ ಮತ್ತು ಮಕ್ಕಳಿಗೆ ತುಂಬ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಆದಂಥ ಆಟಿಕೆಗಳನ್ನು ತೊಗೋಬೋದು. ನಾವು ಕೂಡ ಎವ್ರಿ ಟೈಮ್ ಬಂದರೂ ಶಾಪಿಂಗ್ ಮಾಡೇ ಮಾಡ್ತೀವಿ. ಇವತ್ತು ಕೂಡ ಶಾಪಿಂಗ್ ಮಾಡಿದ್ವಿ, ಕೆಲವೊಂದಿಷ್ಟು ವಸ್ತುಗಳನ್ನು ತೊಗೊಂಡಿದ್ದೀವಿ. ನಾನು ಆಗಲೇ ಹೇಳಿದೆ ನಿಮಗೆ ಇಲ್ಲಿ ಸ್ಪಿರಿಚುವಲ್ ಪ್ರೋಗ್ರಾಮ್ಸ್ಗಳನ್ನು ಕಂಡಕ್ಟ್ ಮಾಡ್ತಾರೆ ಅಂಥೇಳಿ. ಸೊ ಅದಕ್ಕಾಗಿ ನೀವು ಸ್ಟೇ ಮಾಡಬೇಕಂದ್ರೆ ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ರೂಮ್ಸ್ಗಳು ಅವೈಲೇಬಲ್ ಇದೆ. ಅಂದರೆ ಟ್ವಿನ್ ಶೇರಿಂಗು, ಸಿಂಗಲ್ ಶೇರಿಂಗು, ಡಿಲಕ್ಸ್ ರೂಮು. ಸೊ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನೀವು ಕಾಟೇಜಸ್ಗಳನ್ನು ಅಥವಾ ರೂಮ್ಗಳನ್ನು ಬುಕ್ ಮಾಡ್ಕೋಬೋದು. ಪ್ರೈಸ್ ವೇರಿ ಆಗುತ್ತೆ. ಸೊ ನೀವು ವೆಬ್ಸೈಟನ್ನು ಚೆಕ್ ಮಾಡಿದ್ರೆ ನಿಮಗೆ ರೂಮ್ಗಳ ಪ್ರೈಸ್ಗಳು ಗೊತ್ತಾಗತ್ತೆ. ನೀವೇನಾದರೂ ನಿಮ್ಮ ಮೆಡಿಟೇಷನ್ ರಿಲೇಟೆಡ್ ಅಥವಾ ಸ್ಪಿರಿಚುವಲ್ ರಿಲೇಟೆಡ್ ಏನಾದರೂ ಐಟಮ್ಸ್ಗಳು ಬೇಕು ಅಂತಂದರೆ ನಾನು ಆಲ್ರೆಡಿ ಹೇಳ್ದಂಗೆ ಅಲ್ಲಿರುವಂಥ ಗ್ಯಾಲರಿ ಏನಂತೀವಿ ಅಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಸಾಕಷ್ಟು ವಸ್ತುಗಳು, ಉಪಯುಕ್ತವಾಗುವಂಥ ವಸ್ತುಗಳು ಲಭ್ಯವಿದ್ದಾವೆ. ಸೊ ನೀವು ಕೂಡ ಪರ್ಚೇಸ್ ಮಾಡ್ಕೋಬೋದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಒಂದು ದಿನನ ಪಿರಮಿಡ್ ವ್ಯಾಲಿನಲ್ಲಿ ಸ್ಪೆಂಡ್ ಮಾಡಿದ್ದು ನಿಜವಾಗಿಯೂ ಪಾಸಿಟಿವ್ ವೈಬ್ಸನ್ನು ತಂದುಕೊಡ್ತು. ನೀವು ಕೂಡ ಏನಾದರೂ ಒಂದು ದಿನನ ಯಾವುದೇ ಟ್ರಾಫಿಕ್ ಜಂಜಾಟ ಇಲ್ಲದೆ ಪಾಸಿಟಿವ್ ವೈಬ್ಸ್ ಬರೋ ಜಾಗದಲ್ಲಿ ನಾನು ಸ್ಪೆಂಡ್ ಮಾಡ್ತೀನಿ ಅಂತ ಇಷ್ಟಪಟ್ಟರೆ ಪಿರಮಿಡ್ ವ್ಯಾಲಿ ಒಂದು ಒಳ್ಳೆಯ ಆಯ್ಕೆ.
ಸೊ ನೀವು ಕೂಡ ಹೋಗಿ ಬನ್ನಿ, ನಿಮ್ಮ ಜೊತೆಗಿರೋರನ್ನ ಕರ್ಕೊಂಡು ಹೋಗಿ. ಈ ವಿಡಿಯೋದಿಂದ ನಿಮಗೊಂದಿಷ್ಟು ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀನಿ ಅನ್ಕೋತೀನಿ. ಸೊ ಈ ವಿಡಿಯೋದಿಂದ ನಿಮಗೇನಾದರೂ ಹೆಲ್ಪ್ ಆಗಿದ್ದರೆ ತಪ್ಪದೆ ಕಮೆಂಟಲ್ಲಿ ತಿಳಿಸಿ. ಇನ್ಯಾವುದೇ ಇನ್ಫಾರ್ಮೇಷನ್ ಬೇಕು ಅಂದರೂ ಕೂಡ ಕಮೆಂಟಲ್ಲಿ ತಿಳಿಸಿ. ನೀವು ಇನ್ನೂ ಏನಾದರೂ ಸಮನ್ವಯ ಬ್ರೇನಿ ಫೋಟೋನ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.